ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಎಣ್ಗಾಯಿ ಬದ್ನಿಕಾಯಿ ನೋಡ್ರಿ. ಇದ್ರ ರುಚಿ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇಂಥ ಒಂದು ಬದ್ನಿಕಾಯಿ ಎಣ್ಗಾಯಿನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಈ ಒಂದು ಪಲ್ಯನ ಮಾಡೋದು ಈಸಿ ರೀ ಮತ್ತು ಅಷ್ಟ ರುಚಿನೂ ಇರತ್ರಿ. ನಾವಿಲ್ಲಿ ಮಿಕ್ಸಿಗೆ ಶೇಂಗಾ, ಎಳ್ಳು, ಕೊಬ್ಬರಿ ಇದನ್ನೆಲ್ಲ ರುಬ್ಕೊಂಡಿವಿ ನೋಡ್ರಿ. ಅದನ್ನು ಹಾಕ್ಕೊಳತ್ತೀವಿ ರೀ ಮಿಕ್ಸಿಂಗ್ ಬೌಲಿಗೆ. ಈ ಶೇಂಗಾ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಚಿಟಿಕೆಯಷ್ಟು ಅರಿಶಿನ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ. ಈಗ ಇದನ್ನೆಲ್ಲ ನೀವು ಕೈಯಿಂದ ಹಿಂಗೆ ಸ್ವಲ್ಪ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸೇರಿದ್ರೆ ಈ ಒಂದು ಬದ್ನಿಕಾಯಿ ಎಣ್ಗಾಯಿ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡ್ರಿ. ಹಾಗಾಗಿ ಇದನ್ನು ಸ್ವಲ್ಪ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ ನಾವು ಬದ್ನಿಕಾಯಿನ ಹೆಂಗೆ ಕಟ್ ಮಾಡ್ಕೊಂಡಿವಿ ಅಂತ. ಹಿಂಗೆ ಕಟ್ ಮಾಡ್ಕೊಂಡ್ರೆ ಇದ್ರೊಳಗೆ ನಾವು ಮಾಡ್ಕೊಂಡಿರುವಂತಹ ಮಸಾಲೆ ಎಲ್ಲ ತುಂಬಾಕ್ ಬರುತ್ತೆ ನೋಡ್ರಿ. ನಾವೀಗ ರೆಡಿ ಮಾಡ್ಕೊಂಡಂತಹ ಪುಡಿ ತುಂಬಾತೀವಿ ನೋಡ್ರಿ. ಶೇಂಗಾ ಪುಡಿ ಮತ್ತು ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿರೋದನ್ನ ತುಂಬ್ಕೊಳತ್ತೀವ್ರಿ. ಒಂದು ಪುಡಿ ಮಾಡ್ಕೊಂಡಿವಲ್ರಿ, ಇದಕ್ಕೆ ಸ್ವಲ್ಪನೂ ನೀರು ಸೋಕಿಸ್ಲಾರ್ದಂಗೆ ಮಾಡ್ಕೊರಿ. ಈಗ ಉಳಿದಿರುವಂಥ ಎಲ್ಲ ಬದ್ನಿಕಾಯನ್ನು ಹಿಂಗೆ ಒಂದೇ ಸಲಕ್ಕೆ ತುಂಬಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳತ್ತೀವಿ ನೋಡ್ರಿ. ಇಲ್ಲಿ ನಾವು ರೆಡಿ ಮಾಡ್ಕೊಂಡಂಥ ಪುಡಿಗೆ ಸ್ವಲ್ಪನೂ ನೀರು ಹಾಕಬಾರ್ದು ನೋಡ್ರಿ. ಹಂಗೆ ನೀರು ಹಾಕೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಒಂದು ಬದ್ನಿಕಾಯಿನ ನಾವು ಬೇಯಿಸ್ಕೊಳ್ಳುವಾಗ ಒಳಗಡೆ ತುಂಬಿದಂಥ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಈಗ ನೀವಿಲ್ಲಿ ನೋಡ್ಬೋದ್ರಿ ಎಲ್ಲ ಬದ್ನಿಕಾಯನ್ನು ಹಿಂಗೆ ತುಂಬಿ ಇಟ್ಕೊಂಡಿವಿ ನೋಡ್ರಿ. ಈಗ ಈ ಬದ್ನಿಕಾಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದೊಂದು ಬಾಕಿ ರೀ. ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ. ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿವ್ರಿ. ಹಿಂಗೆ ಎಣ್ಣೆ ಕಾಯ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಕಡಿಯಷ್ಟು ಕರಿಬೇವು ಹಾಕ್ಕೊಂಡಿವ್ರಿ. ಇದೆಲ್ಲ ಜಸ್ಟ್ 1 ಸೆಕೆಂಡ್ ಫ್ರೈ ಆದ್ರೆ ಸಾಕ್ರಿ. ಈಗ ನಾವು ಕಟ್ ಮಾಡ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಸೇರಿಸ್ಕೊಂಡಿವಿ ನೋಡ್ರಿ. ಈ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೆ ಆಗ್ಬೇಕ್ರಿ ಮತ್ತು ಕಲರ್ನು ಚೇಂಜ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಬೇಕ್ರಿ. ಹಿಂಗೆ ಫ್ರೈ ಮಾಡ್ಕೊಳ್ಳುವಾಗ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿವ್ರಿ. ಈ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ 1 ಸೆಕೆಂಡ್ ಫ್ರೈ ಮಾಡ್ಕೋತಿದ್ದಂಗೆ ಒಂದು ಟೊಮ್ಯಾಟೋನು ಸೇರಿಸ್ಕೊಂಡಿವಿ ನೋಡ್ರಿ ಕಟ್ ಮಾಡಿ. ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಒಂದು 2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಬದ್ನಿಕಾಯಿ ಹಾಕೊಳತ್ತೀವಿ ನೋಡ್ರಿ. ಹಿಂಗೆ ಎಲ್ಲ ಬದ್ನಿಕಾಯಿನೂ ಇಟ್ಕೊಳತ್ತೀವಿ ನೋಡ್ರಿ. ಈ ಒಂದು ಪಲ್ಯ ಮಾಡುವಾಗ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲರಿ. ಇದ್ರೊಳಗೆ ತುಂಬಿರುವಂಥ ಸ್ಟಫಿಂಗ್ ಯಾವುದೇ ಕಾರಣಕ್ಕೂ ಹೊರಗೆ ಬರಂಗಿಲ್ಲ ನೋಡ್ರಿ. ಇಲ್ಲಿ ನಾವು ನಿಮಗೆ ಹೇಳ್ಕೊಡತ್ತೀವಲ್ರಿ, ಹಿಂಗೆ ಮಾಡಿದ್ರಿಪ್ಪ ಅಂತಂದ್ರೆ ಈ ಒಂದು ಬದ್ನಿಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತಾಗಿ ಬರುತ್ತೆ ನೋಡ್ರಿ. ಈ ಒಂದು ಬದ್ನಿಕಾಯಿನ ಈಗ ನೀರು ಸೇರಿಸ್ಲಾರ್ದಂಗೆ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಇದನ್ನು ಯಾಕೆ ನೀರು ಹಾಕ್ಲಾರ್ದ ಈಗ ಒಂದು 2 ನಿಮಿಷ ಬೇಯಿಸ್ಕೋಬೇಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಾವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿವಲ್ರಿ. ಆ ಒಂದು ಎಣ್ಣೆ ಮತ್ತು ಬದ್ನಿಕಾಯಿ ಒಳಗಿರುವಂತಹ ನೀರಿನ ಅಂಶದಿಂದ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಬದ್ನಿಕಾಯಿ ರುಚಿ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ ನೋಡ್ರಿ. ಇದನ್ನು ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ಲೋ ಫ್ಲೇಮ್ ಒಳಗೆ. ಈಗ ನೀವು ಇಲ್ಲಿ ನೋಡ್ಬೋದ್ರಿ 2 ನಿಮಿಷ ಬೇಯಿಸ್ಕೊಂಡಾದ ನಂತರ ಈ ಒಂದು ಬದ್ನಿಕಾಯಿ ಹೆಂಗಾಗೈತಿ ಅಂತ. ಈ ಬದ್ನಿಕಾಯಿ ಒಳಗೆ ಇರುವಂತಹ ನೀರಿನ ಅಂಶದಿಂದ ಬದ್ನಿಕಾಯಿ ಸ್ವಲ್ಪ ಮೆತ್ತಗಾಗಿರುತ್ತೆ ನೋಡ್ರಿ. ಈಗ ಇದನ್ನು ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಈಗ ನಾವು ಹಾಕಿರುವಂತಹ ಮಸಾಲೆ ಅಕಸ್ಮಾತ್ ಕೆಳಗಡೆ ಏನಾದರೂ ಇದ್ರೆ ನೀರು ಹಾಕಿದಾಗ ಕೆಳಗಡೆನ ಉಳ್ಕೊಂಡು ಹೊತ್ತತ್ರಿ. ನೀವು ಆಗಲೇ ನೋಡಿದ ಹಂಗೆ ಬದ್ನಿಕಾಯಿ ಒಳಗೆ ಸ್ಟಫಿಂಗ್ನ ತುಂಬುವಾಗ ಉಳ್ಕೊಂಡಂತಹ ಮಸಾಲೆನ ಈಗ ಹಾಕ್ಕೊಂಡಿವ್ರಿ. ಅಷ್ಟೇ ಅಲ್ಲ, ಈಗ ಸ್ವಲ್ಪ ನೀರು ಸೇರಿಸ್ಕೊಳತ್ತೀವಿ ನೋಡ್ರಿ. ಈ ಒಂದು ಎಣ್ಗಾಯಿ ಮಾಡೋಕೆ ಜಾಸ್ತಿ ನೀರನ್ನು ಬೇಕಾಗೋದಿಲ್ರಿ. ಆದ್ರೆ ಈ ಒಂದು ಎಣ್ಗಾಯಿ ಪಲ್ಯ ಮಾಡುವಾಗ ಎಣ್ಣೆ ಹಾಕುವಾಗ ಸ್ವಲ್ಪ ಕೈ ಮುಂದಿರಲ್ರಿ. ಈಗ ಹಿಂಗೆ ನೀರು ಸೇರಿಸ್ಕೊಂಡಾದ ನಂತರ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷದವರೆಗೂ ಇದನ್ನು ಬೇಯಿಸಬೇಕಾಗತ್ತೆ ನೋಡ್ರಿ. ನಿಮಗೆ ಗೊತ್ತಿರೋ ಹಂಗೆ ಉತ್ತರ ಕರ್ನಾಟಕದಾಗ ಈ ಒಂದು ಎಣ್ಗಾಯಿ ಬದ್ನಿಕಾಯಿ ಎಲ್ಲರ ಮನೆಯಾಗೂ ಮಾಡ್ತಾರ್ರಿ. ಆದ್ರೆ ಮಾಡುವಂಥ ವಿಧಾನ ಸ್ವಲ್ಪ ಬದಲಾವಣೆ ಆಗತ್ತೆ ರೀ. ಈ ಒಂದು ಎಣ್ಗಾಯಿ ಪಲ್ಯನ ನೀವು ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿ ಇಲ್ಲ ಖಡಕ್ ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆಗೂ ತಿನ್ಬೋದು ನೋಡ್ರಿ. ಈ ಒಂದು ಎಣ್ಗಾಯಿ ಬದ್ನಿಕಾಯಿನ ನಾವು ಯಾವಾಗ ಮಾಡಂಗಿಲ್ಲ ಹೇಳ್ರಿ. ಉತ್ತರ ಕರ್ನಾಟಕದಾಗಂತೂ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಹಬ್ಬಕ್ಕೂ ಹೋಳಿಗೆ ಅಂತ ಮಾಡೇ ಮಾಡ್ತೀವ್ರಿ. ಹೋಳಿಗೆ ಜೊತೆಗೆ ಬದ್ನಿಕಾಯಿ ಅಂತೂ ಕಾಂಬಿನೇಷನ್ ಆಗಿ ಮಾಡೇ ಮಾಡ್ತಾರೆ ನೋಡ್ರಿ. ಈಗ ನೀವು ನೋಡಾತಿರಲ್ರಿ 5 ರಿಂದ 6 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡಿವ್ರಿ. ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ. ಹಿಂಗೆ ಸೂಪರ್ ಆಗಿರುವಂಥ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗತ್ತೆ ನೋಡ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಷ್ಟೇ ಅಲ್ಲ, ಈ ಒಂದು ರೆಸಿಪಿನ ಮನೆ ಒಳಗೆ ಟ್ರೈ ಮಾಡಿರಿ. ಟ್ರೈ ಮಾಡಿದ ನಂತರ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ.
ಈ ಒಂದು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ.